ಹಿಂದೂಗಳಿಂದ ನಿರ್ವಹಿಸಲ್ಪಡ್ತಾ ಇರುವಂತಹ ದೇವಾಲಯಗಳಲ್ಲಿ ಏನಾದರೂ ಸಣ್ಣ ತಪ್ಪಾದರೂ ಕೂಡ ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅಂತಹ ತಪ್ಪುಗಳು ಕೇವಲ ಹಿಂದೂ ದೇವಾಲಯಗಳಲ್ಲಿ ಮಾತ್ರ ಆಗುತ್ತದಾ? ಖಂಡಿತ ಇಲ್ಲ. ಮೋಸ, ವಂಚನೆ, ಕಳ್ಳತನ, ಲೂಟಿ ಇತ್ಯಾದಿಗಳು ಮಸೀದಿ ಚರ್ಚ್ಗಳಲ್ಲೂ ಕೂಡ ನಡೀತಾನೆ ಇರುತ್ತೆ. ಹಾಗೆ ನಮ್ಮ ಗ್ರೇಟ್ ಇಂಡಿಯನ್ ಸೆಕ್ಯುಲರ್ ಸರ್ಕಾರಗಳೇ ನಡೆಸ್ತಾ ಇರುವಂತಹ ಹಿಂದೂ ದೇವಾಲಯಗಳಲ್ಲೂ ಕೂಡ ಸಂವಿಧಾನದ ಮೂಗಿನ ಅಡಿಯಲ್ಲಿ ನಿರಂತರ ಲೂಟಿ ಕಾರ್ಯಗಳು ನಡೆದುಕೊಂಡೇ ಬಂದಿದೆ. ಈಗ ವಿಷಯಕ್ಕೆ ಬರೋದಾದರೆ, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನರ CSI ಅಂದರೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅನ್ನೋದು ಭಾರತದಲ್ಲೇ ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ಹೊಂದಿರುವ ಧಾರ್ಮಿಕ ಸಂಘಟನೆಗಳಲ್ಲಿ ಒಂದು. ಭೂಮಿಯ ಅಕ್ರಮ ಮಾರಾಟ, ವಿದೇಶಿ ನಿಧಿಗಳ ವಂಚನೆ, ವೈದ್ಯಕೀಯ ಕಾಲೇಜು ಪ್ರವೇಶಾತಿಯ ವಿಷಯದಲ್ಲಿ ಮೋಸ ಮುಂತಾದ ಲೆಕ್ಕ ಇಲ್ಲದಷ್ಟು ಆರೋಪಗಳು ಈ ಚರ್ಚ್ ಆಫ್ ಸೌತ್ ಇಂಡಿಯಾದ ಮೇಲೆ ಇದೆ. ಜಾರಿ ನಿರ್ದೇಶನಾಲಯ ಅಂದರೆ ED ಮತ್ತು ರಾಜ್ಯ ಪೊಲೀಸರಿಂದ ಅನೇಕ ತನಿಖೆಗಳನ್ನು ಕೂಡ ಎದುರಿಸಿದೆ ಮತ್ತು ಇನ್ನೂ ಎದುರಿಸುತ್ತಲೇ ಇದೆ. ಮಧುರೈ ನಗರದ ಹೃದಯ ಭಾಗದಲ್ಲಿರುವಂತಹ 31 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿರೋದು, ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಬೆಳೆ ಬಾಳುವ 7-8 ಎಕರೆ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡಿರುವಂತದ್ದು ಸೇರಿದ ಹಾಗೆ ಲೆಕ್ಕ ಇಲ್ಲದಷ್ಟು ಪ್ರಕರಣಗಳು ಈ ಚರ್ಚ್ ಆಫ್ ಸೌತ್ ಇಂಡಿಯಾದ ಮೇಲೆ ದಾಖಲಾಗಿದ್ದಾವೆ. ಇದೇ ರೀತಿ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ ಅಕ್ರಮ, ಇದರ ವಿರುದ್ಧ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದಾಗ 100 ಕೋಟಿ ವಿದೇಶಿ ನಿಧಿಯನ್ನ ಮುಚ್ಚಿಟ್ಟು ಅದನ್ನ ಗುಪ್ತ ಉದ್ದೇಶಗಳಿಗೆ ಬಳಸಿಕೊಂಡಿರುವ ನಕಲಿ ಚರ್ಚುಗಳ ಮೂಲಕ 100 ಕೋಟಿಗಳ ವಂಚನೆ ನಡೆಸಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಛತ್ತೀಸ್ಗಢ ಮತ್ತು ಜಾರ್ಖಂಡ್ನ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಅಕ್ರಮ ವಿದೇಶಿ ಡೆಬಿಟ್ ಕಾರ್ಡ್ ನಿಧಿ ಜಾಲವನ್ನ ನಡೆಸ್ತಾ ಇದ್ದಿದ್ದು ಜಾರಿ ನಿರ್ದೇಶನಾಲಯದ ತನಿಖೆಯಿಂದ ಬೆಳಕಿಗೆ ಬಂದಿದೆ. ವರದಿಗಳ ಪ್ರಕಾರ ಅಮೆರಿಕ ಮೂಲದ ಡೆಬಿಟ್ ಕಾರ್ಡ್ಗಳನ್ನ ಬಳಸಿಕೊಂಡು ಭಾರತದ ATMಗಳಲ್ಲಿ ಸುಮಾರು $10 ಮಿಲಿಯನ್ ದೊಡ್ಡ ಮೊತ್ತದ ಹಣವನ್ನ ಅಕ್ರಮವಾಗಿ ತೆಗೆಯಲಾಗಿತ್ತು. ಬುಡಕಟ್ಟು ಜನರನ್ನ ಮತಾಂತರಿಸು ಮತ್ತು ಧಾರ್ಮಿಕ ಪ್ರಚಾರ ಕಾರ್ಯಗಳಿಗೆ ಈ ಅಕ್ರಮ ಹಣವನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಕ್ರಿಶ್ಚಿಯಾನಿಟಿಯ ಹೆಸರಿನಲ್ಲಿ ಭಾರತದಲ್ಲೇ, ಅದರಲ್ಲೂ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೇ ನಡೆದಂತಹ ಈ ಬೃಹತ್ ಹಗರಣಗಳ ಸುದ್ದಿಯನ್ನ ನಮ್ಮಲ್ಲಿ ಎಷ್ಟು ಜನ ಕೇಳಿದ್ದೀರಿ? ಕೇಳಿರ್ಲಿಲ್ಲ ಅಲ್ವಾ? ಯಾಕಂದ್ರೆ ಅವು ಸುದ್ದಿ ಆದರೆ ಕ್ರಿಶ್ಚಿಯನ್ನರ ಧಾರ್ಮಿಕ ಭಾವನೆಗಳಿಗೆ ನೋವಾಗುತ್ತದೆ ಅಂತ ಯಾವ ಮಾಧ್ಯಮಗಳು ಕೂಡ ಅದನ್ನ ದೊಡ್ಡದು ಮಾಡಲಿಲ್ಲ. ಇದು ಮಾತ್ರ ಅಲ್ಲ, ಮಸೀದಿ ಮತ್ತು ವಕ್ಫ್ ಮಂಡಳಿ ಅಕ್ರಮಗಳ ಬಗ್ಗೆ ಕೂಡ ಅನೇಕ ಸುದ್ದಿಗಳಿದ್ದಾವೆ. ಬಹುಶಃ ಇಸ್ಲಾಮಿಕ್ ಆಸ್ತಿಗಳ ನಿರ್ವಹಣೆಯಲ್ಲಿ ನಡೆದಷ್ಟು ಅಕ್ರಮ, ಭ್ರಷ್ಟಾಚಾರ ಮತ್ತು ವಂಚನೆಗಳು ಬೇರೆ ಯಾವ ಧಾರ್ಮಿಕ ಆಸ್ತಿಗಳ ಮೇಲೂ ಕೂಡ ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ. ವಕ್ಫ್ ಮಂಡಳಿಯ ಆಡಳಿತದ ಅಡಿಯಲ್ಲಿ ಬರುವಂತಹ ಆಗ್ರಾ ಮಸೀದಿಯಲ್ಲಿ ದೊಡ್ಡ ಮೊತ್ತದ ಹಣಕಾಸು ವಂಚನೆಗಳು ನಡೆದಿದ್ದಾವೆ. ವರದಿಗಳ ಪ್ರಕಾರ ಮಸೀದಿಯ ಹಿರಿಯರು, ಮಂಡಳಿಯ ಸದಸ್ಯರು, ಸ್ಥಳೀಯ ರಾಜಕೀಯ ನಾಯಕರು ಸೇರಿ ಮಸೀದಿಯ ಆದಾಯದ ದೊಡ್ಡ ಪಾಲನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲೂ ಕೋಟಿ ಹಣ ನಾಪತ್ತೆಯಾಗಿದೆ. ಸಮುದಾಯದ ಬಡವರ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ ಯಾರ್ಯಾರ ಖಾತೆಗಳಿಗೂ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ವಕ್ಫ್ ಮಂಡಳಿಯ ಮುಖ್ಯ ಲೆಕ್ಕಪತ್ರ ಅಧಿಕಾರಿ ಮತ್ತು ಇನ್ನೊಬ್ಬ ಮಾಜಿ CEO ವಿರುದ್ಧ ಕ್ರಿಮಿನಲ್ ದೂರು ಕೂಡ ದಾಖಲಾಗಿದೆ. ಆದರೆ ಕರ್ನಾಟಕದಲ್ಲೇ ಇರುವಂತಹ ನಮಗೆ ಇದ್ಯಾವ ಸುದ್ದಿಯ ಬಗ್ಗೆ ಕೂಡ ಗೊತ್ತಿಲ್ಲ. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಸ್ಥಳೀಯ ಮಸೀದಿ ಮತ್ತು ಸ್ಮಶಾನ ಟ್ರಸ್ಟಿಗಳು ವಂಚಕರ ಜೊತೆಗೆ ಶಾಮೀಲಾಗಿ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಅಕ್ರಮವಾಗಿ ಹಸ್ತಾಂತರ ಮಾಡಿರುವಂತಹ ವರದಿಗಳು ಕೂಡ ಇದ್ದಾವೆ. ಉಜ್ಜಯಿನಿ ಮತ್ತು ಭೋಪಾಲ್ನಲ್ಲಿ ಐತಿಹಾಸಿಕ ಸ್ಮಶಾನಗಳು ಮತ್ತು ಮಸೀದಿ ಭೂಮಿಯನ್ನ ಖಾಸಗಿಯವರಿಗೆ ಮಾರಾಟ ಮಾಡಲಾಗಿದೆ. ಅಲ್ಲಿ ಅಕ್ರಮ ಕಟ್ಟಡಗಳನ್ನು ಕಟ್ಟಲಾಗಿದೆ. ಈ ಬಗ್ಗೆ ಕೂಡ ತನಿಖೆಗಳು ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರ ಧಾರ್ಮಿಕ ಕೇಂದ್ರಗಳಲ್ಲಿ ನಡೀತಾ ಇರೋ ಅಕ್ರಮಗಳಾದರೆ, ಹಿಂದೂ ದೇವಾಲಯಗಳನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ನಮ್ಮ ಸರ್ಕಾರಗಳು ಕೂಡ ಏನು ಕಡಿಮೆ ಇಲ್ಲ. ತಮಿಳುನಾಡಿನ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಿಂದ ಹಿಂದೂ ಭಕ್ತಾದಿಗಳ ದೇಣಿಗೆಗಳು ನಿರಂತರವಾಗಿ ದುರುಪಯೋಗ ಆಗ್ತಾ ಇದೆ. ಹಿಂದೂ ಭಕ್ತರ ಕೋಟಿ ಹಣವನ್ನ ಅಲ್ಲಿಯ ಸರ್ಕಾರದ ಅಧೀನದ ಇಲಾಖೆಯ ಅಧಿಕಾರಿಗಳೇ ವಂಚಿಸ್ತಾ ಬಂದಿದ್ದಾರೆ. ಇದೇ ಆರೋಪದ ಮೇಲೆ ಇತ್ತೀಚೆಗಷ್ಟೇ 246 ಕೋಟಿ ಮೌಲ್ಯದ 46 ಪ್ರಮುಖ ಯೋಜನೆಗಳನ್ನ ರಾಜ್ಯ ಸರ್ಕಾರ ಹಠಾತ್ ಆಗಿ ರದ್ದುಗೊಳಿಸಬೇಕಾಗಿ ಬಂತು. ಇನ್ನು ದೇವರ ಸ್ವಂತ ನಾಡು ಅಂತ ಕರೆಸಿಕೊಳ್ಳುವ ಕೇರಳದಲ್ಲಂತೂ ಹೇಳೋದೇ ಬೇಡ. ಹಿಂದೂ ದೇವಾಲಯಗಳ ಸಂಪತ್ತಿನ ದುರುಪಯೋಗ ಮಾಡಿಕೊಳ್ಳುವುದು ಆಡಳಿತದ ಒಂದು ಭಾಗ
ಅಂತ ಅಲ್ಲಿಯ ಸರ್ಕಾರ ಭಾವಿಸಿಕೊಂಡ ಹಾಗಿದೆ. ಸರ್ಕಾರಿ ಆಡಳಿತದ ದೇವಸ್ವ ಮಂಡಳಿಗಳ ಹಲವಾರು ಪ್ರಮುಖ ಹಗರಣಗಳು, ಲೆಕ್ಕಪತ್ರಗಳಲ್ಲಿಯೂ ಕೂಡ ವ್ಯತ್ಯಾಸಗಳು ಮತ್ತು ಹಣಕಾಸು ಅಕ್ರಮಗಳು ಕೇರಳ ಹೈಕೋರ್ಟ್, ವಿಶೇಷ ತನಿಖಾ ತಂಡ SIT ಮತ್ತು ಕೇರಳ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯ ತನಿಖೆಗಳ ಮೂಲಕವೇ ಬೆಳಕಿಗೆ ಬರ್ತಾ ಇದೆ. ಗುರುವಾಯೂರು ದೇವಸ್ವಂ ವ್ಯವಸ್ಥಾಪಕ ಸಮಿತಿ 25 ಕೋಟಿಯ ಅವೈಜ್ಞಾನಿಕ ಬಜೆಟ್ ಮಂಡಿಸಿ ಅಕ್ರಮ ಎಸಗಿರುವುದನ್ನ ನ್ಯಾಯಾಲಯವೇ ಅಂಗೀಕರಿಸಿದೆ. ಅಲ್ಲದೆ ಕಾನೂನು ಬಾಹಿರವಾಗಿ ನಿಯಮಗಳನ್ನ ಮಾರ್ಪಡಿಸಿರುವಂಥದ್ದು, ಡಿಜಿಟಲ್ ಟಿಕೆಟಿಂಗ್, ಕಾರ್ಡ್ ವಹಿವಾಟುಗಳು ಮತ್ತು ಸಹಕಾರಿ ಸಂಘದ ಠೇವಣಿಗಳಲ್ಲಿನ ಬಹುಕೋಟಿ ಅಕ್ರಮಗಳು ನಡೆದಿರುವುದು ಕೂಡ ಪತ್ತೆಯಾಗಿದೆ. ಶಬರಿಮಲೆ ದೇವಾಲಯಗಳಲ್ಲಿ ಯಾತ್ರಿಕರಿಗೆ ಮಾರಾಟ ಮಾಡಿದ 16,628 ಪ್ಯಾಕೆಟ್ಗಳ ಆದಿಯ ಸಿಸ್ಟಮ್ ತುಪ್ಪ ಮಾರಾಟದಿಂದ ಬಂದಂತಹ ಹಣವನ್ನ ದೇವಸ್ವ ಮಂಡಳಿಯ ಅಧಿಕೃತ ಖಾತೆಗೆ ಕಳುಹಿಸುವ ಬದಲು ಭ್ರಷ್ಟ ಸಿಬ್ಬಂದಿ ಸಂಪೂರ್ಣವಾಗಿ ಜೇಬಿಗೆ ಹಾಕಿಕೊಂಡಿದ್ದಾನೆ ಅನ್ನುವುದು ಕೂಡ ಲೆಕ್ಕ ಪರಿಶೋಧನೆಯಿಂದ ಗೊತ್ತಾಗಿದೆ. ಶ್ರೀ ಪೂರ್ಣತ್ರಯೇಶ ದೇವಸ್ಥಾನದ ಸ್ಟ್ರಾಂಗ್ ರೂಮ್ ನಲ್ಲಿ ಇರಿಸಲಾಗಿದ್ದ ಬೆಲೆ ಬಾಳುವ ಚಿನ್ನದ ಪದಾರ್ಥಗಳನ್ನ ಕಳವು ಮಾಡಿ ಆ ಜಾಗದಲ್ಲಿ ಕಡಿಮೆ ಬೆಲೆಯ ತಾಮ್ರ ಮತ್ತು ಮಿಶ್ರಲೋಹದ ನಕಲಿ ಚಿನ್ನಾಭರಣಗಳನ್ನ ಇಟ್ಟಿರುವುದು ಕೂಡ ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲದೆ ಅಲ್ಲಿನ ರಾಜಕಾರಣಿಗಳು ಆಂತರಿಕ ತನಿಖೆಗಳನ್ನ ವಿಳಂಬ ಮಾಡಿ ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಆದ್ರೆ ಅದ್ಯಾವುದೂ ಕೂಡ ದೊಡ್ಡ ಸುದ್ದಿ ಆಗ್ಲೇ ಇಲ್ಲ. ಯಾಕೆ ಅಂತ ಮತ್ತೊಮ್ಮೆ ವಿವರವಾಗಿ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ.